ನಮಸ್ಕಾರ ರೀಪ್ಪ ಎಲ್ಲರಿಗೂ. ನೀವು ಕರ್ನಾಟಕ ರಾಜ್ಯದ ಒಂದು ಅದ್ಭುತ ಮಹಿಳೆಯ ಒಂದು ಸ್ಟೋರಿ ತೊಗೊಂಡು ಬಂದೀನಿ. ಯಾಕಂದರೆ ಒಂದು ಮಹಿಳೆ ಏನು ಕ್ರಾಂತಿಕಾರಿ ಬದಲಾವಣೆ ಮಾಡ್ತಾಳ, ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತಾಳ. ಎಲ್ಲೋ ಪಂಜಾಬದಿಂದ ಬಂದಂಥ ಮಹಿಳೆ IAS ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಿ ಏನು ಸಾಧನೆ ಮಾಡಿ ಇವತ್ತು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಾಳ. ಪಂಜಾಬದಿಂದ ಬಂದಂಥ ಮಹಿಳೆ ಕರ್ನಾಟಕದಲ್ಲಿ ಬಂದು ಕನ್ನಡ ಕಲಿತು 13 ಕನ್ನಡ ಪುಸ್ತಕಗಳನ್ನು ಬರಿತಾಳಂದ್ರೆ ಎಷ್ಟು ಹೆಮ್ಮೆ ರೀ. ಕನ್ನಡತಿಯಾಗಿ ಪಂಜಾಬದಿಂದ ಆಗಿ ಕನ್ನಡತಿ ಆದ್ಲು. ಯಾರಿವಳು? ಅವಳ ಇತಿಹಾಸ ಏನು, ಅವಳ ಸಾಮ್ರಾಜ್ಯ ಏನು, ಅವಳ ಹಿನ್ನೆಲೆ ಏನು, ತಂದೆ ಏನಿದ್ದರು, ಅವರ ಯಜಮಾನ ಏನಿದ್ದರು, ಸಂಪೂರ್ಣ ಸ್ಟೋರಿ ಇವತ್ತು ನೋಡೋಕ್ಕಿಂತ ಮುಂಚಿತ ನೀವು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ಫೇಸ್ಬುಕ್ ಫಾಲೋ ಮಾಡಬೇಕು, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ ಮತ್ತು ಲೈಕ್ ಶೇರ್ ಮಾಡ್ಕೋತ ಹೋಗ್ರಿ. ಈ ಮಹಿಳೆಯ ಬಗ್ಗೆ ಸ್ಟೋರಿ ತೊಗೊಂಬಂದಿನಿ. ಈ ಮಹಿಳೆ ಪಂಜಾಬದಿಂದ ಬಂದು ಕರ್ನಾಟಕ ರಾಜ್ಯದ IAS ಕೇಡರ್ ಹೊಂದಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿದು ಮುಖ್ಯ ಕಾರ್ಯದರ್ಶಿಯಾಗಿ ಹುದ್ದೆ ಪಡೆದುಕೊಂಡಿರುವ ಅವಳೇ ಡಾಕ್ಟರ್ ಶಾಲಿನಿ ರಜನೀಶ್. ಆಕೆಗೆ ಬೆಳಗಾವಿಗೆ ಏನು ಹೇಳ್ತಿದ್ರು ಆ ಮಹಿಳೆಗೆ ಗೊತ್ತಾ? ಎಲ್ಲರ ಜೊತೆ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ಲು ಆ ಮಹಿಳೆ. ಪ್ಯಾರಿ ಬಹನ್ ಅಂತ ಬೆಳಗಾವಿಯಲ್ಲಿ ಒಂದು ಹೆಸರು ಕೊಟ್ಟಿದ್ದರು. ಅಂದರೆ ಪ್ರೀತಿಯ ಸಹೋದರಿ. ಪ್ಯಾರಿ ಬಹನ್ ಅಂದ ತಕ್ಷಣ ಬನ್ರಿ, ಇಷ್ಟು ನಿರಗ್ರಹವಾಗಿ ಕನ್ನಡ ಮಾತಾಡುವ IAS ಹೊಂದಿ ರಾಜ್ಯದ ಚುಕ್ಕಾಣಿ ಹಿಡಿದು ಇವತ್ತು ರಾಜ್ಯಕ್ಕೆ ಸಕಾಲ್ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ, ಆಮೇಲೆ ಮಹಿಳಾ ಸಬಲೀಕರಣ ಯೋಜನೆ, ಪಂಚಾಯತ್ ರಾಜ್ ಯೋಜನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಆ ಮಹಿಳೆಯ ಸ್ಟೋರಿ ನಿಮಗೆ ಹೇಳಬೇಕು. ಯಾವಾಗ ಹುಟ್ಟಿದ್ದು, ತಂದೆ ಏನಿದ್ರು, ತಂದೆ ಎಷ್ಟು ಕಷ್ಟಪಟ್ಟರು, ತಂದೆ ಮಗಳನ್ನು IAS ಮಾಡಬೇಕನ್ನೋದು ಎಷ್ಟೊಂದು ಹಠ ಇತ್ತು, ಅದನ್ನು ಸಂಪೂರ್ಣ ವಿವರ ಹೇಳಕತ್ತೀನಿ. ಆದರೆ ಅದರ ಜೊತೆಗೆ ದೃಶ್ಯನೂ ತೋರ್ಸಾಕತ್ತೀನಿ. ಹಂಗಾದ್ರೆ ನೋಡ್ತೀರಿ, ನೋಡ್ಕೊತ ಹೋಗ್ರಿ. ಯಾರು ಈ ಶಾಲಿನಿ ರಜನೀಶ್ ಮಹಾತಾಯಿ? ರಾಜ್ಯದ ಹಿರಿಯ IAS. ಇವಳ ಇತಿಹಾಸ ನಿಮಗೆ ಗೊತ್ತಾ? ಹಾಗಾದರೆ ನೋಡಲೇಬೇಕು ನೀವು. ರಾಜ್ಯದ ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಚಳಿಗಾಲ ಅಧಿವೇಶನ ಅಚ್ಚುಕಟ್ಟಾಗಿ ಮಾಡಿ ಹೆಸರುವಾಸಿಯಾದ ಈ ಶಾಲಿನಿ ರಜನೀಶ್ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದರು. ಇವರು ಎಲ್ಲರಿಗೂ ಪ್ರೀತಿಯಿಂದ ಎಲ್ಲರೂ ಇವರನ್ನು ಪ್ಯಾರಿ ಬಹನ್ ಅಂತಿದ್ರು. ಇವರ ಪಯಣ ಸಾಗಿ ಬಂದ ಇತಿಹಾಸ ನೋಡ್ರಿ. 1967 ಜೂನ್ 4ರಂದು ಜನನ. ಇವರ ಜನನ ಪಂಜಾಬದ ಚಂಡೀಗಢ ಹರಿಯಾಣದ ನಡುವೆ ಇರುವ ಗ್ರಾಮ. ತಂದೆ BP ಚಾಬ್ರಾ, ತಾಯಿ ಪುಷ್ಪಾ ಚಾಬ್ರಾ. ಇವರಿಗೆ ಒಬ್ಬ ಕಿರಿಯ ಸಹೋದರರಿದ್ದಾರೆ. ಇವರು ಪಾಕಿಸ್ತಾನದಿಂದ ಬಂದಂಥ ಕುಟುಂಬ. ತಂದೆ IAS ಆದರೂ ಕೆಲಸ ಮಾಡಲಿಲ್ಲ. ಅಜ್ಜಿ ಮೂಲ ಪಾಕಿಸ್ತಾನದವರು, ದೇಶ ವಿಭಜನೆ ಆದ ಮೇಲೆ ಬಂದವರು, ಆಸ್ತಿ ಪಾಸ್ತಿ ಅಲ್ಲೇ ಬಿಟ್ಟು ಬಂದಂಥ ಕುಟುಂಬ. ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ ಈ ಮಹಾತಾಯಿಯ ಶಾಲಿನಿ ರಜನೀಶ್ ಸ್ಟೋರಿ. ಬಹಳಷ್ಟು ಕಷ್ಟಪಟ್ಟು ಈ ಕುಟುಂಬ ನಿರಾಶ್ರಿತ ಕೇಂದ್ರದಲ್ಲಿಯೂ ಸಹಿತ ಇವರ ಅಜ್ಜಿ ದಿನ ಕಳೆದ ವಿಪರ್ಯಾಸ ಅಲ್ರಿ. ತಂದೆಗೆ ಕಣ್ಣಿನ ಸಮಸ್ಯೆ ಇದ್ದ ಕಾರಣ ಸಂದರ್ಶನದಲ್ಲಿ ಫೇಲ್ ಆದರೂ IAS ಆಗಿದ್ದರು. ಆದರೂ ಕೆಲಸವಿಲ್ಲ. ಆವಾಗ ಮಗಳಿಗೆ IAS ಮಾಡಿಸಬೇಕು ಎಂದು ಪಣ ತೊಟ್ಟರು. ಹಠವಾದಿಯಾದ ತಂದೆ ಮಗಳಿಗೆ ದೈನಂದಿನವಾಗಿ ಒಳ್ಳೆಯ ಬೋಧನೆ ಮಾಡಿಸುತ್ತಿದ್ದರು. ತಾವು ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಶಾಲಿನಿ ಸಹಿತ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ತಂದೆಯ ಜೊತೆ ಸಾಥ್ ನೀಡುತ್ತಿದ್ದರು. SSLC ಮುಗಿದ ನಂತರ ಈ ಮಹಾತಾಯಿ ಮುಂದಿನ ಶಿಕ್ಷಣ BA. SSLC ಮುಗಿದ ತಕ್ಷಣ IAS ತರಬೇತಿ ತಂದೆ ಪ್ರಾರಂಭಿಸಿದರು. BAದಲ್ಲಿ ಶಾಲಿನಿ ಚಿನ್ನದ ಪದಕ ಪಡೆದು ತಂದೆಯ ಕಿರೀಟಕ್ಕೆ ಗರಿ ಕೊಡಿಸಿದರು. ಆಮೇಲೆ ನೋಡ್ರಿ, ಸೈಕಾಲಜಿಯಲ್ಲಿ MA ಪದವಿ, ಅಲ್ಲಿಯೂ ಚಿನ್ನದ ಪದಕ ಪಡೆದಂಥ ಈ ಮಹಾತಾಯಿ 1989ರಲ್ಲಿ ಅಪ್ಪನ ಕನಸು ನನಸು ಮಾಡಿದ ಈ ಮುದ್ದಿನ ಮಗಳು IAS ಪಾಸ್ ಆಗ್ತಾಳ. ತನ್ನ ಹುಟ್ಟುಹಬ್ಬ ದಿನದಂದು IAS ಫಲಿತಾಂಶ ಬಂದಿದ್ದು ಮೊದಲ ಟಾಪರ್ ಮಹಿಳಾ ಆಗಿ ಶಾಲಿನಿ ಕರ್ನಾಟಕ ಕೇಡರ್ಗೆ ಆಯ್ಕೆಯಾದ ನಂತರ 1 ವರ್ಷ ತರಬೇತಿ ಪಡೆದು ರಾಜ್ಯಕ್ಕೆ ಮರಳಿದ ಶಾಲಿನಿ 1990ರಂದು ರಜನೀಶ್ ಜೊತೆ ಮದುವೆ. ಕೋಲಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಮ್ಮ ಮಗಳನ್ನು ದೂರಕ್ಕೆ ಕಳಿಸಿದರೆ ಹೇಗೆ ಎಂಬ ಚಿಂತೆ ಕಾಡತೊಡಗಿತ್ತು ತಂದೆಗೆ. ನೋಡ್ರಿ, ಋಣಾನುಬಂಧ ಹೇಗೆ, ವೈವಾಹಿಕ ಜೀವನ ಹೆಂಗೆ, ಬಾಳ ಸಂಗಾತಿ ಹೆಂಗೆ ಆಯ್ಕೆ ಆಗ್ತಾಳೆ ಅನ್ನೋದು ಈ ಶಾಲಿನಿ ರಜನೀಶದ ಒಂದು ಜ್ವಲಂತ ಉದಾಹರಣೆ. ತಮ್ಮ ತಂದೆಯ ಸ್ನೇಹಿತನ ಮಗ ರಜನೀಶ್ ಅನ್ನುವರು ಕರ್ನಾಟಕದಲ್ಲಿ IAS ಕೆಲಸ ಮಾಡ್ತಿದ್ರು. ಅದೇ ಯುವಕನ ಜೊತೆ ಮದುವೆ. 23 ವರ್ಷ ಕೋಲಾರದಲ್ಲಿ
ಪ್ರೊಬೇಷನರಿ, ಸಣ್ಣ ವಯಸ್ಸು 23 ವಯಸ್ಸಲ್ಲಿ ಕೋಲಾರದಲ್ಲಿ ಪ್ರೊಬೇಷನರಿ ಆಗ್ತಾರೆ. ಕನ್ನಡ ಕಲಿಸಲು ಗಂಡನ ಸಾಥ್, ಬೇಗನೆ ಕನ್ನಡ ಕಲಿತು ಮಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ. ಅಲ್ಲಿಯೇ ನೋಡ್ರಿ, ಮಂಗಳೂರಲ್ಲಿ PhD ಮಾಡಿದ ಧೀಮಂತ ಮಹಿಳೆ 2000ರಲ್ಲಿ ಕನ್ನಡ ಕಲಿತು ಎಷ್ಟೊಂದು ನಿರರ್ಗಳವಾಗಿ ಕನ್ನಡ ಪುಸ್ತಕಗಳನ್ನ ಬರೀತಾರೆ. 2004ರಲ್ಲಿ ಬೆಳಗಾವಿಯಲ್ಲಿ DC ಆಗಿ ಅಧಿಕಾರ, ಪ್ರವಾಹದಲ್ಲಿ ಕಾರ್ಯನಿರ್ವಹಿಸಿದ ಹೆಮ್ಮೆ ಈ ಶಾಲಿನಿ ರಜನೀಶ್ಗೆ. ಗ್ರಾಮ ವಾಸ್ತವ್ಯ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಆವಾಗ ಸಕಾಲ ಯೋಜನೆ, ಮಹಿಳಾ ಸಬಲೀಕರಣ, ಡಾಕ್ಟರೇಟ್ ಪ್ರಶಸ್ತಿ, ಕನ್ನಡದಲ್ಲಿ 13 ಪುಸ್ತಕಗಳನ್ನು ಬರೆದಿದ್ದು, ಗಂಡ ಹೆಂಡತಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿ ಇತಿಹಾಸ ದಾಖಲೆ ಮಾಡ್ತಾರೆ. ಇಬ್ಬರಿಗೂ ಒಂದು ವಿವಾದ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಯಾವ ಭ್ರಷ್ಟಾಚಾರದ ವ್ಯವಸ್ಥೆ ಇಲ್ಲ. ಇಂಥವರ ಬಗ್ಗೆ ಇವರ ವೇತನ 2,25,000, ಅನೇಕ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾವ. ಇವರ ಯಜಮಾನರು ಮೊನ್ನೆ ರಿಟೈರ್ಡ್ ಆಗ್ತಾರ. ಅವರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು 5ನೇ ಮಹಿಳೆಯಾಗಿ ಶಾಲಿನಿ ರಜನೀಶ್ ಅಧಿಕಾರ ಮುಖ್ಯ ಕಾರ್ಯದರ್ಶಿ ಹುದ್ದೆ ಅಲಂಕಾರ ಮಾಡ್ತಾರ. ಇಲ್ಲೊಂದು ಬಹಳಷ್ಟು ಸ್ವಾರಸ್ಯಕರ ಸಂಗತಿ, ಈ ಇಬ್ಬರು ದಂಪತಿಗಳಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲನ್ನೋ ಕೊರಗ ಕಾಡುವಾಗ ಮುಸ್ಕಾನ್ ಎಂಬ ಹೆಣ್ಣು ಮಗಳನ್ನು ದತ್ತು ಪಡೆದಿದ್ದು ಇತಿಹಾಸ. ನೋಡ್ರಿ, ಆ ಮುದ್ದು ಮಗಳು ಮುಸ್ಕಾನ್ಗೆ ಒಳ್ಳೆಯ ಶಿಕ್ಷಣ ಕೊಡ್ಸತ್ತಾರ. ಮಗಳ ಹಾಗೆ ಆಕೆಗೆ ಪ್ರೀತಿ ಕೊಡಾಕತ್ತಾರ. ಮತ್ತೊಂದು ವೈಶಿಷ್ಟ್ಯ ಏನೆಂದರೆ, ಇವರ ಇಡೀ ಕುಟುಂಬವು ಎಲ್ಲವೂ ಅಂಗಾಂಗ ದಾನ ಮಾಡಿದಂಥ ಕುಟುಂಬ. ಈಗಾಗಲೇ ಬರೆದು ಕೊಟ್ಟಿದ್ದಾರೆ ಅಂಗಾಂಗ ದಾನ. ನೋಡ್ರಿ, ಶಾಲಿನಿ ರಜನೀಶ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆ ಏನು ಕ್ರಾಂತಿಕಾರಿ ಮಾಡ್ತಾಳ, ಆ ಮಹಿಳೆಯ ಬಗ್ಗೆ ಅಪಸ್ವರ ಮಾಡಿದಂಥ ಒಬ್ಬ MLC ತಿಳ್ಕೊಬೇಕಿದನ್ನು. ಮಹಿಳೆಗೆ ಅವಮಾನ ಮಾಡಬಾರ್ದು. ಉನ್ನತ ಸ್ಥಾನಕ್ಕೆ ಬಂದು ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂಥ ಕಷ್ಟ ಸುಖ ದುಃಖಗಳ ಕಾಷ್ಟ ಕಾರ್ಪಣ್ಯಗಳನ್ನು ಕಂಡು ಹಿಡಿದು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಗ್ರಾಮ ವಾಸ್ತವ್ಯ ಮಾಡಿ ಅವರ ಜೊತೆ ಊಟ ಮಾಡಿ ಅವರ ಜೊತೆ ಮಲಗಿದ್ದು ಕರ್ನಾಟಕ ರಾಜ್ಯದ ಮೊದಲ ಜಿಲ್ಲಾಧಿಕಾರಿ ಅಂದರೆ ಶಾಲಿನಿ ರಜನೀಶ್. ಎಂದಾದರೂ ಹೋಗ್ರಿ 3ನೇ ಮಹಡಿ ವಿಧಾನಸೌಧದ ಕೊಠಡಿಯಲ್ಲಿ ಹೋದ ತಕ್ಷಣ ಕರೆದು ಮಾತನಾಡಿಸುವಂಥ ಶಾಲಿನಿ ರಜನೀಶ್ ಇನ್ನೂ ಲವಲವಿಕೆಯಿಂದ ಅದಾರ. ಇನ್ನೂ 20 ವರ್ಷ ಸರ್ವಿಸ್ ಐತೆ ಅಂಬಲತ್ ನಾ ತಿಳಿದಿದ್ನಿ. ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ಅವರೂ ರಿಟೈರ್ಡ್ ಆಗ್ತಾರ. ಆದರೆ ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶನ ನೀಡಿದಂಥ ಈ ಧೀಮಂತ ಮಹಿಳೆ ಶಾಲಿನಿ ರಜನೀಶ್ ಬಗ್ಗೆ ಅಪಸ್ವರ ಎದ್ದಿದಂಥ ಆ MLCಗೆ ಶಿಕ್ಷೆ ಆಗಬೇಕು. ಮಹಿಳೆಗೆ ಅವಮಾನ ಮಾಡಿದ ಉನ್ನತ ಸ್ಥಾನಕ್ಕೆ ಹೊಂದಿದಂಥ ಮಹಿಳೆ ಬಗ್ಗೆ ಮಾತಾಡ್ತಾರಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಹೆಂಗೆ ಅನಿಸ್ತೆ ಈ ವಿಡಿಯೋ ನಿಮಗೆ? ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆಗಳನ್ನ ಹಾಕಿರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಇಂಥ ಇತಿಹಾಸದ ಮಹಿಳೆಯ ಅದ್ಭುತ ಕಥೆಯೊಂದಿಗೆ ಬರ್ತೀನಿ. ಇದು ನೈಜ ಕತೆ, ನೈಜ ಸ್ಟೋರಿ. ಈಗಿರುವಂಥ ಜ್ವಲಂತ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಇದ್ದದ್ದು ನೀವು ಕಾಣಬಹುದು. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಫಾಲೋ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.